ಇವತ್ತು ನಾನು ಹೇಳ್ತಾ ಇರೋ ಕತೆ ಮನುಜ ಅಂತ ಒಂದು 26 ವರ್ಷದ ಹುಡುಗಿ ಕತೆ. ಇವರು 7ರಿಂದ 8 ಸಲ ಮದುವೆ ಆಗಿದ್ದಾರಂತೆ. ಆದರೆ ಒಂದು 3 ಜನ ಹುಡುಗರಿಗೆ ಮೋಸ ಕೂಡ ಮಾಡಿದ್ದಾರೆ. ಇವರು ಅವರ ಸೋದರ ಮಾವ ಮಂಜುನಾಥ್ ಅನ್ನೋರನ್ನ 7 ವರ್ಷ ಪ್ರೀತಿಸಿ ಅವ್ರ ಜೊತೆನೇ 3 ಸಲ ಮದುವೆ ಆಗಿದ್ದಾರಂತೆ. 3 ಸಲ ಒಂದು ಸಲ ಲವ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು, ಒಂದು ಸಲ ದೇವಸ್ಥಾನದ ಮುಂದೆ, ಒಂದು ಸಲ ಶಾಸ್ತ್ರೋಕ್ತವಾಗಿ ಅಪ್ಪ ಅಮ್ಮನ ಒಪ್ಪಿಗೆ ತಗೊಂಡು ಅವ್ರ ಮುಂದೆ ಮದುವೆ ಆಗಿದ್ದಾರೆ. ಹಾಗೆ ಮಂಜುನಾಥ್ ಅವರ ಫ್ಯಾಮಿಲಿ ಹಾಗೆ ಇರ್ಬೋದು, ಸೋದರ ಮಾವ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿ ಈ ಕಡೆ ಇವ್ರ ಫ್ಯಾಮಿಲಿ ಎಲ್ಲ ಒಪ್ಪಿ ಒಂದು ಸಲ ಮದುವೆ ಆಗಿದ್ದಾರೆ. ಹಾಗೆ ಅವ್ರನ್ನ ಬಿಟ್ಟು ಸ್ನೇಹಿತ ರಾಜು ಅನ್ನೋರ ಜೊತೆ ತಿರ್ಗಾ ಓಡೋಗಿ ಮದುವೆ ಆಗಿದ್ದಾರೆ. ತಿರ್ಗಾ ಸ್ನೇಹಿತ ರಾಜುನ ಬಿಟ್ಟು ಬಂದು ತಿರ್ಗಾ ಮಂಜುನಾಥ್ ಅನ್ನೋರನ್ನ ಸೋದರ ಮಾವ ಆಗಿದ್ದಾರಲ್ಲ, ಅವ್ರನ್ನ ಇನ್ನೊಂದ್ಸಲಿ ಮದುವೆ ಆದ್ರಂತೆ. ಇವರು ಮೂಲತಃ ಇರೋದು ಬೆಂಗಳೂರಲ್ಲಿ. ಇವರು ಏನು ಅನ್ಎಜುಕೇಟೆಡ್ ಅಲ್ಲ ಈ ಮನುಜ ಅನ್ನೋರು. ಇವರು ಇಂಜಿನಿಯರಿಂಗ್ ಮಾಡಿದಾರಂತೆ. ಅಷ್ಟು ಓದ್ಕೊಂಡಿದ್ದಾರೆ, ಬುದ್ಧಿ ಮಾತ್ರ ಮೊಣಕಾಲು ಕೆಳಗೆ ಅಂತ ಹೇಳ್ಬೋದು. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಅಂಥ ಹುಡುಗಿ ಇವರು. 3 ಜನ ಹುಡುಗರು ಸಾಕಾಗಿಲ್ಲ, ಇನ್ನೊಂದು ಹುಡುಗನ ಕಾಲು ಹಾಕ್ತಿದ್ರಂತೆ. ಇವರು ಪ್ರಿಯಕರ ರಾಜು ಜೊತೆನೂ ಕೂಡ 2 ಸಲ ಮದುವೆ ಆಗಿದ್ರಂತೆ. ಪ್ರಿಯಕರ ರಾಜು ಹತ್ರ ಬೇಜಾರಾದಾಗ ವಾಪಸ್ ತಿರ್ಗಾ ಸೋದರ ಮಾವನ ಮಂಜುನಾಥ್ ಜೊತೆ ಬಂದಿರೋರಂತೆ. ಅಂದರೆ ಮಂಜುನಾಥ್ ಅನ್ನೋರಿಗೆ ಈ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾಯಿದೆ. ಮಂಜುನಾಥ್ ಅವ್ರ ಜೊತೆನೇ 3ರಿಂದ 4 ಸಲ ಮದುವೆ ಆಗಿದೆ. ಹಾಗೆ ಪ್ರಿಯಕರ ರಾಜು ಅನ್ನೋರ ಜೊತೆ 1ರಿಂದ 3-4 ಸಲ ಮದುವೆ ಆಗಿದೆಯಂತೆ. ಹಾಗೆಯೇ ಮಂಜುನಾಥ್ನ ಬಿಟ್ಟು ತಿರ್ಗಾ 26ನೇ ತಾರೀಕು ಬೇರೆ ಕಡೆ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ನಿಶಾಂತ್ ಅಂತ ಹೇಳಿಬಿಟ್ಟು 3ನೇ ಗಂಡ. ಈ ಹುಡುಗಿಗೆ ಬರೀ ಅವ್ರನ್ನ ಬಿಟ್ಟು ಇವರು, ಇವ್ರನ್ನ ಬಿಟ್ಟು ಇವರು ಅಂತ ಒಂದು ಜೂಟಾಟ ಆಡ್ತಾರಲ್ಲ, ಹಂಗೆ ಆಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಇವರು. ಫಸ್ಟು ಮಂಜುನಾಥು, ಆಮೇಲೆ ರಾಜು, ಆಮೇಲೆ ನಿಶಾಂತ್. ಹೀಗೆ ಬಿಟ್ಟರೆ ಇನ್ನು ಎಷ್ಟು ಜನ ಹುಡುಗರುಗಳ್ದು ಜೀವನ ಹಾಳು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಹೆಂಗೂ ಗಂಡುಗಳಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇವರಿಂದ ಅವ್ರೊಂದು ಸ್ವಲ್ಪ ದಿನ, ಇವರಿಂದ ಅವ್ರೊಂದು ಸ್ವಲ್ಪ ದಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗೆ ಆಗ್ತಾಯಿದೆ. ಇಲ್ಲಿ ಹುಡುಗರುಗಳ್ದು ಏನೂ ತಪ್ಪಿಲ್ಲ, ಆದರೆ ಅವ್ರಿಗೆ ಏನು ವಿಷಯನೇ ಗೊತ್ತಿಲ್ಲ. ಈ ಹುಡುಗಿ ಮನುಜ ಅಂತ ಇದ್ದಾರಲ್ಲ, ಅವ್ರದ್ದೇ ಎಲ್ಲ ತಪ್ಪು. ಇವರೇನೆ ಅವ್ರಿಂದ ಬಿಟ್ಟು ಇವ್ರಿಗೆ, ಇವರಿಂದ ಬಿಟ್ಟು ಅವ್ರಿಗೆ ಅಂತ ಜೂಟಾಟ ಆಡ್ಕೊಂಡಿದ್ದಾರೆ. ನೋಡೋಕ್ಕೆ ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಒಳ್ಳೆ ಹುಡುಗಿ ಥರ ಕಾಣಿಸ್ತಾ ಇದ್ದಾರೆ. ಆದರೆ ಇವ್ರು ಮಾಡ್ತಾ ಇರೋ ಕೆಲಸ ಇಂಥದ್ದು. ಅದು ಎಷ್ಟು ಧೈರ್ಯ ಇರಬೇಕು ನೋಡಿ, ಇವ್ರು ಬಿಟ್ಟು ಅವರು, ಅವ್ರು ಬಿಟ್ಟು ಇವರು ಅಂತ ಆಟ ಆಡ್ಕೊಂಡಿದ್ದಾರೆ ಈ ಹುಡುಗಿ. ಕೊನೆ ಹುಡುಗ ನಿಶಾಂತ್ ಅಂತ ಇದ್ದಾರಲ್ಲ, ಅವರು 3ನೇ ಗಂಡ ಆಗಿರ್ತಾರೆ. ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಈ ಹುಡುಗಿಗೆ ಮುಂಚೆನೇ 2 ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು. 2 ಮದುವೆ ಅಲ್ಲ, 7 ಮದುವೆ, ಒಬ್ಬರ ಜೊತೆನೇ 2-3 ಸಲ ಮದುವೆ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಮುಂದೆ ಒಂದು ಸಲ, ಹಾಗೆ ಒಂದು ಸಲ ಲವ್ ಮ್ಯಾರೇಜ್ ಅಂತ ಒಂದು ಸಲ ಅಂತ ಹೇಳ್ಬಿಟ್ಟು. ಇವಾಗ ಮಂಜುನಾಥ್ ಅಂತ ಇದ್ದಾರಲ್ಲ, ಅವರು ಹೋಗಿ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಕೋರ್ಟ್ ಕಡೆಯಿಂದ ಯಾವ ನ್ಯಾಯ ಸಿಗುತ್ತೆ ಅದು ಸಿಗಲಿ, ಈ ಹುಡುಗಿ ಅಂತೂ ನಮಗೆ ಬೇಡ ಅಂತ ಹೇಳಿಬಿಟ್ಟು ಮಂಜುನಾಥ್ ಅವ್ರ ಅಕ್ಕ ತುಂಬ ವಾದ ಮಾಡ್ತಾಯಿದ್ದಾರೆ. ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಈ ನ್ಯೂಸ್ನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ರಪ್ಪ, ಹುಡುಗರು ಹುಷಾರಾಗಿರ್ರಿ. ಈ ಥರ ಹುಡುಗಿರು ಇರ್ತಾರೆ. ಎಲ್ಲ ಹುಡುಗಿರು ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಇಂಥವರು ಇರ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಹುಷಾರಾಗಿರಿ. ಸರಿ, ನಾನು ಕೊಟ್ಟಿರೋ ಸುದ್ದಿ ಇಷ್ಟ ಆಗಿರುತ್ತೆ ಅಂತ ಅಂದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸರಿ, ನೆಕ್ಸ್ಟ್ ಹಿಂಗೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಕೇರ್ಫುಲ್.